ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯು ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ 6th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಎಲೆಕ್ಟಿವ್ ಪೇಪರು ಥಿಯರಿ ಯಾವುದು ಅಂತ ಅಂದರೆ ನೀವು ತಮ್ಮನೇಲಿ ನೋಡಿರ್ತೀರ, ಕಲ್ಚರಲ್ ಡೈವರ್ಸಿಟಿ ಅಟ್ ವರ್ಕ್ ಪ್ಲೇಸಸ್ಸು. ಓಕೆನಾ, ವರ್ಕ್ ಪ್ಲೇಸು ಇದು ನೀವು ಸರಿ HRA ಅಥವಾ ರಿಟೇಲ್ ಮ್ಯಾನೇಜ್ಮೆಂಟ್ನ ತೊಗೊಂಡಿದ್ರಲ್ಲ ಅವರಿಗೆ ಈ ಪೇಪರು ಅದರ ಮುಂದುವರೆದ ಭಾಗ ಆಗಿರುತ್ತೆ. ಅಂದರೆ ಸಪೋಸ್ ಕೆಲವರು ಪ್ರಾಕ್ಟಿಕಲ್ನ ತೊಗೊಂಡಿದ್ರು ನಿಮ್ಮ ಕ್ಲಾಸ್ಗಳಲ್ಲಿ, ಸೊ ಅವರಿಗೆ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅದು ಕಂಟಿನ್ಯೂ ಆದರೆ, ಸೊ ನಿಮಗೆ ರಿಟೇಲ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಥವಾ HRA ಆಗಿರ್ಬೋದು, HRD ಓಕೆ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟು, ಅದಕ್ಕೆ ಈ ಪೇಪರು ಅದರ ಮುಂದುವರೆದ ಭಾಗ ಆಗಿರುವಂಥದ್ದು. ಸೊ ನೋಡ್ಕೊಳ್ಳಿ, ಕಲ್ಚರ್ ಡೈವರ್ಸಿಟಿ ಅಟ್ ವರ್ಕ್ ಪ್ಲೇಸು. ಸೊ ಏನೆಲ್ಲ ಸಿಲೆಬಸ್ ಇದೆ ಅಂತ ನೋಡೋದಾದರೆ, ಸೊ ಮೊದಲನೇದಾಗಿ 5 ಚಾಪ್ಟರ್ ಇರುವಂಥದ್ದು. ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಸೊ ಇಂಟ್ರಡಕ್ಷನ್ ಟು ಡೈವರ್ಸಿಟಿ. ಓಕೆನಾ, ಇದರಲ್ಲಿ ಏನೆಲ್ಲ ಇದೆ ಅಂತ ನೋಡೋದಾದರೆ ಇದು ಕಂಪ್ಲೀಟ್ ಥಿಯರಿ, ಪ್ರಾಕ್ಟಿಕಲ್ ಬರೋದಿಲ್ಲ, ಕಂಪ್ಲೀಟ್ ಥಿಯರಿ ನೋಡ್ಕೊಳ್ಳಿ. ಇದರಲ್ಲಿ ಇಂಟ್ರಡಕ್ಷನ್ ಟು ಕಲ್ಚರಲ್ ಡೈವರ್ಸಿಟಿ ಇನ್ ಆರ್ಗನೈಸೇಷನ್ಸು, ಸೊ ಇದ್ರ ಬಗ್ಗೆ ಇಂಟ್ರಡಕ್ಷನ್ ಇದೆ. ಆ್ಯಂಡ್ ಇವ್ಯಾಲ್ಯೂಯೇಷನ್ಸ್ ಆಫ್ ಡೈವರ್ಸಿಟಿ ಮ್ಯಾನೇಜ್ಮೆಂಟು. ನೆಕ್ಸ್ಟು ಓವರ್ ವ್ಯೂ ಆಫ್ ಡೈವರ್ಸಿಟಿ, ಅಡ್ವಾಂಟೇಜಸ್ ಆಫ್ ಡೈವರ್ಸಿಟಿ, ಐಡೆಂಟಿಫೈಯಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡೈವರ್ಸಿಟಿ, ಸ್ಕೋಪ್, ಚಾಲೆಂಜಸ್ ಆ್ಯಂಡ್ ಇಶ್ಯೂಸ್ ಇನ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ನೇಚರ್ ಆಫ್ ಡೈವರ್ಸಿಟಿ, ಇದರಲ್ಲಿ ಕಲ್ಚರಲ್ ಡೈವರ್ಸಿಟಿ ಆ್ಯಂಡ್ ಗ್ಲೋಬಲ್ ಆರ್ಗನೈಸೇಷನ್ಸ್ ಆ್ಯಂಡ್ ಗ್ಲೋಬಲ್ ಡೈವರ್ಸಿಟಿ ಬರುವಂಥದ್ದು. ಸೊ ಟೋಟಲಿ 3ರಿಂದ 4 ಕಾನ್ಸೆಪ್ಟ್ ಬರುವಂಥದ್ದು ಡೈವರ್ಸಿಟಿ ಮೇಲೆ. ಸೊ ಇದಕ್ಕೆ ನೀವು ಯಾವ ಥರ ಎಕ್ಸಾಮ್ ಪ್ರಿಪ್ರೇಷನ್ ಆಗ್ತೀರಾ ಅಂದರೆ, ಈ ಕಡೆ ಸಿಲೆಬಸ್ ನಿಕ್ಕೊಂಡು, ಅಂದರೆ ನೋಟ್ಸಲ್ಲಿ ತುಂಬ ಕೊಟ್ಟಿರ್ತಾರೆ. ಓಕೆನಾ, ನಿಮಗೆ ಬೇಕಾದ್ರೆ ನೋಟ್ಸ್ನ ಕೊಡ್ಬೇಕಾರೆ ಅಥವಾ ಸ್ಟಡಿ ಮೆಟೀರಿಯಲ್ನ ಕೊಡ್ಬೇಕಾದ್ರೆ ಯಾವ ಥರ ಓದ್ಕೊಬೇಕು ಅಂತ ಹೇಳ್ತೀನಿ. ಅಂದರೆ ತುಂಬ ಕೊಟ್ಟಿರ್ತಾರೆ, ಬುಕ್ಕಲ್ಲಾಗಿರ್ಬೋದು, ನೋಟ್ಸಲ್ಲಾಗಿರ್ಬೋದು. ಬಟ್ ಇಲ್ಲಿ ನಮ್ಮ ಸಿಲೆಬಸ್ಸಲ್ಲಿ ಏನಿದೆ ಅಷ್ಟು ಮಾತ್ರ ಸ್ಟಿಕ್ಕನ್ನಾಗಿ ಓದ್ಕೊಬೇಕು. ಸೊ ಅದೇ ಥರ ನಮಗೆ ಚಾಪ್ಟರ್ 2ನಲ್ಲಿ ಎಕ್ಸ್ಪ್ಲೋರಿಂಗ್ ಡಿಫರೆನ್ಸಸ್ಸು ಸೊ ಅಂತ ನೋಡೋದಾದ್ರೆ ಇದರಲ್ಲಿ ಇಂಟ್ರಡಕ್ಷನ್ ಇದೆ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ಅವರ್ ಆ್ಯಂಡ್ ಅದರ್ಸ್ ಡಿಫರೆನ್ಸಸ್. ಅದೇ ಥರ ಇನ್ಕ್ಲೂಡಿಂಗ್ ಸೋರ್ಸಸ್ ಆಫ್ ಅವರ್ ಐಡೆಂಟಿಟಿ, ಸೊ ಡಿಫರೆನ್ಸ್ ಆ್ಯಂಡ್ ಪವರ್. ಓಕೆ, ಡಿಫರೆನ್ಸ್ ಆ್ಯಂಡ್ ಪವರ್, ಕಾನ್ಸೆಪ್ಟ್ ಆಫ್ ಪ್ರಿಜುಡಿಸ್, ನೆಕ್ಸ್ಟು ಡಿಸ್ಕ್ರಿಮಿನೇಷನ್ಸು, ಡಿಮೈನೈಸೇಷನ್ಸು ಆ್ಯಂಡ್ ಆಪರೇಷನ್ನು. ಓಕೆನಾ, ಆಪರೇಷನ್ಸ್. ಓಕೆ, ಇಷ್ಟು ಸಹ ಸೆಕೆಂಡ್ ಚಾಪ್ಟರ್ ಬರುವಂಥದ್ದು. ಅದೇ ಥರ 3ನೇ ಚಾಪ್ಟರ್ ನೋಡೋದಾದರೆ, ಸೊ ವಿಷನ್ಸ್ ಆಫ್ ಡೈವರ್ಸಿಟಿ ಆ್ಯಂಡ್ ಕ್ರಾಸ್ ಕಲ್ಚರಲ್ ಮ್ಯಾನೇಜ್ಮೆಂಟು. ಸೊ ಈ ಚಾಪ್ಟರಲ್ಲಿ ಮಾಡೆಲ್ಸ್ ಆ್ಯಂಡ್ ವಿಷನ್ಸ್ ಆಫ್ ಡೈವರ್ಸಿಟಿ ಇನ್ ಸೋಷಿಯಲ್ ಆ್ಯಂಡ್ ಆರ್ಗನೈಸೇಷನ್ಸ್, ಜಸ್ಟಿಸು, ಫೇರ್ನೆಸ್ಸು, ಓಕೆನಾ, ಆ್ಯಂಡ್ ಗ್ರೂಪ್ ಆ್ಯಂಡ್ ಇಂಡಿವಿಜುವಲ್ ಡಿಫರೆನ್ಸಸ್, ಕ್ರಾಸ್ ಕಲ್ಚರಲ್ ಮ್ಯಾನೇಜ್ಮೆಂಟ್. ಸೊ ಕ್ರಾಸ್ ಕಲ್ಚರಲ್ ಮ್ಯಾನೇಜ್ಮೆಂಟಲ್ಲಿ ಮೀನಿಂಗು ಆ್ಯಂಡ್ ಕಾನ್ಸೆಪ್ಟ್ಸು, ಫ್ರೇಮ್ವರ್ಕ್ ಇನ್ ಕ್ರಾಸ್ ಕಲ್ಚರ್ ಮ್ಯಾನೇಜ್ಮೆಂಟ್. ನೆಕ್ಸ್ಟು ಕುಲ್ಕೋನ್ ಆ್ಯಂಡ್ ಸ್ಟುಡ್ಬೆಕ್ ಫ್ರೇಮ್ವರ್ಕು. ನೆಕ್ಸ್ಟು ಆಫ್ಟೆಡೆ ಕಲ್ಚರಲ್ ಡೈಮೆನ್ಷನ್ಸ್. ನೆಕ್ಸ್ಟು ಥ್ರೋಂಪೆನರ್ ಡೈಮೆನ್ಷನ್ಸ್. ನೆಕ್ಸ್ಟು ಸ್ಕೆಚ್ವರ್ಡ್ಸ್ ವ್ಯಾಲ್ಯೂ ಸರ್ವೆ, ಸೊ ಗ್ಲೋ ಸ್ಟಡಿ. ಸೊ ಇಷ್ಟು ಸಹ 3ನೇ ಚಾಪ್ಟರಲ್ಲಿ ಬರುತ್ತೆ. ತುಂಬ ಥಿಯರಿ ಇದೆ, ಬಟ್ ಈ ಸತಿ ತುಂಬ ಕಾನ್ಸೆಪ್ಟ್ನ ಆ್ಯಡ್ ಆನ್ ಮಾಡಿದ್ದಾರೆ, ನೀವು ನೋಡ್ಕೊಬೋದು. ಸೊ ನೆಕ್ಸ್ಟ್ ಮಾಡ್ಯೂಲ್ ನಂಬರ್ 4ಅಲ್ಲಿ ಸ್ಕಿಲ್ಸ್ ಆ್ಯಂಡ್ ಕಾಂಪಿಟೆನ್ಸ್. ಓಕೆನಾ, ಕಾಂಪಿಟೆನ್ಸಲ್ಲಿ ಸೊ ಸ್ಕಿಲ್ ಆ್ಯಂಡ್ ಕಾಂಪಿಟೆನ್ಸಸ್ ಆಫ್ ಮಲ್ಟಿಕಲ್ಚರಲ್ ಟರ್ಮ್ಸ್ ಆ್ಯಂಡ್ ವರ್ಕ್ ಪ್ಲೇಸಸ್, ಅಂದರೆ ಆರ್ಗನೈಸೇಷನಲ್ ಅಸೆಸ್ಮೆಂಟ್ ಆ್ಯಂಡ್ ಚೇಂಜ್ ಫಾರ್ ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಷನ್ ಇನ್ಕ್ಲೂಷನ್. ನೆಕ್ಸ್ಟು ಡೈವರ್ಸಿಟಿ ಸ್ಟ್ರಾಟಜೀಸ್, ನೆಕ್ಸ್ಟು ಕ್ರಿಯೇಟಿಂಗ್ ಮಲ್ಟಿಕಲ್ಚರಲ್ ಆರ್ಗನೈಸೇಷನ್ಸ್. ಇಷ್ಟು 4 ಚಾಪ್ಟರ್ ಬರುವಂಥದ್ದು ಸ್ಕಿಲ್ ಆ್ಯಂಡ್ ಕಾಂಪಿಟೆನ್ಸಿಸಲ್ಲಿ. ಸೊ ಅದೇ ಥರ ರೀಸೆಂಟ್ ಟ್ರೆಂಡ್ಸ್ ಇನ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್. ಸೊ ಇದರಲ್ಲಿ ರೀಸೆಂಟ್ ಟ್ರೆಂಡ್ಸಲ್ಲಿ ಏನೇನಾಗಿದೆ ಅಂತ ನೋಡೋದಾದರೆ, ಎಮರ್ಜಿಂಗ್ ವರ್ಕ್ ಫೋರ್ಸ್ ಟ್ರೆಂಡ್ಸಲ್ಲಿ ಡ್ಯುಯಲ್ ಕೆರಿಯರ್ ಕಪಲ್ಸು, ಕಲ್ಚರಲ್ ಇಶ್ಯೂಸು ಇನ್ ಇಂಟರ್ನ್ಯಾಷನಲ್ ವರ್ಕಿಂಗ್ ಆನ್ ವರ್ಕ್. ನೆಕ್ಸ್ಟ್ ಲೈಫ್ ಬ್ಯಾಲೆನ್ಸ್, ಮ್ಯಾನೇಜಿಂಗ್ ಮಲ್ಟಿಕಲ್ಚರಲ್ ಟರ್ಮ್ಸು, ಸೊ ಇಶ್ಯೂಸ್ ಆ್ಯಂಡ್ ಚಾಲೆಂಜಸ್, ಗ್ಲೋಬಲ್ ಡೆಮೋಗ್ರಫಿಕ್ ಟ್ರೆಂಡ್ಸು, ಇಂಪ್ಯಾಕ್ಟ್ ಆನ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್, ಸೋಷಿಯಲ್ ಸೈಕಾಲಜಿಕಲ್ ಪರ್ಸ್ಪೆಕ್ಟಿವ್ ಆನ್ ವರ್ಕ್ಫೋರ್ಸ್. ಸೊ ಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಇನ್ IT ಆರ್ಗನೈಸೇಷನ್ಸ್, ಕಂಟೆಂಪ್ರರಿ ಇಶ್ಯೂಸ್ ಇನ್ ವರ್ಕ್ ಪ್ಲೇಸ್ ಡೈವರ್ಸಿಟಿ. ಸೊ ಇಷ್ಟು 5 ಚಾಪ್ಟರ್ಗೆ, ಅಂದರೆ ಇದೇನಿದೆ ಕಲ್ಚರಲ್ ಡೈವರ್ಸಿಟಿ ಅಟ್ ವರ್ಕ್ ಪ್ಲೇಸು. ಸೊ ಇದಕ್ಕೆ ಸಂಪೂರ್ಣ ಮಾಹಿತಿ, ಮತ್ತು ಇದಕ್ಕೆ NEP ಬುಕ್ಸು ಸಹ ಬಂದಿದೆ. ನೀವು ಬೇಕಾದ್ರೆ ಎಲ್ಲಾದರೂ ನಿಮ್ಮ ಬುಕ್ ಸ್ಟೋರ್ಗಳಲ್ಲಿ ವಿಚಾರಿಸಿ ತೊಗೊಬೋದು ಅಂತ ಹೇಳ್ತಾ, ನೋಡಿ ಗೈಸ್, ಇದು ನಿಮ್ಮ ಕಲ್ಚರಲ್ ಡೈವರ್ಸಿಟಿ ಅಟ್ ವರ್ಕ್ ಪ್ಲೇಸ್ನ ಒಂದು ರಿವ್ಯೂ ಅಷ್ಟೇ ಅಂತ ಹೇಳ್ತಾ
ಜಸ್ಟ್ ಹಾಗೆ ಇಷ್ಟು ಸ್ವಲ್ಪ ಗೊತ್ತಾಗಿದೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಪೇಪರ್ ಇದೆ ಅದನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್, ಮತ್ತು ವಿಡಿಯೋ ಸಿಗುವ.